ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಅಗತ್ಯ ಯಾವಾಗಿದೆಯೋ ಆವತ್ತು ನೀವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ವಿಶೇಷವಾಗಿ ನಾನು ಪಕ್ಷದ ಪರವಾಗಿ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆ ಬಯಸ್ತೇನೆ. ಯಾಕೆ ಹೇಳಿದರೆ, ಪಕ್ಷ ಒಳ್ಳೆ ರೀತಿಯಲ್ಲಿರುವಾಗ, ಅಧಿಕಾರದಲ್ಲಿರುವಾಗ, ಖುಷಿಯಲ್ಲಿರುವಾಗ ಎಲ್ಲರೂ ಸೇರ್ತಾರೆ. ಆದರೆ ಪಕ್ಷಕ್ಕೆ ನಿಮ್ಮ ಅಗತ್ಯ ಇರುವಾಗ, ಪಕ್ಷ ಕಷ್ಟದಲ್ಲಿರುವಾಗ ಯಾವಾಗ ನಿಮ್ಮ ಅಗತ್ಯ ಇತ್ತೋ ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಅದರಿಂದ ಪಕ್ಷ ಯಾವತ್ತೂ ನಿಮ್ಮ ಸೇವೆಯನ್ನು, ಈ ಉಪಸ್ಥಿತಿಯನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ಹೇಳಿ, ಮೊದಲನೇದಾಗಿ ನಾನು ಸಮಸ್ತ ಕಾರ್ಯಕರ್ತರ ಪರವಾಗಿ ನಾನು ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಕಾರ್ಯಾಗಾರದ ಅನಿವಾರ್ಯತೆ ಏನು ಹೇಳಿದರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು ಮತ್ತು ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತಂದಿರುವ ಒಂದು ಕಾನೂನು ಯಾವುದು ಹೇಳಿದರೆ ಇದು SIR. ಈ ದೇಶದಲ್ಲಿ BJPಯ ಪ್ರಭಾವ ಕಮ್ಮಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಕಾಂಗ್ರೆಸ್ಸನ್ನು ವಾಮ ರೀತಿಯಲ್ಲಿ ಅಧಿಕಾರದಿಂದ ದೂರ ಇಡಲಿಕ್ಕೆ ಈ SIRನ್ನು ಜಾರಿ ತರ್ತಾರೆ. ಅದಕ್ಕೆ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, BJPಯೇತರ ಯಾವುದೇ ಪಕ್ಷ ಇರಲಿ ಅದು ಆಡಳಿತವನ್ನು ದೂರ ಇಡಲಿಕ್ಕೆ ಈ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಪಶ್ಚಿಮ ಬಂಗಾಳ ಮತ್ತು ಡೆಲ್ಲಿ. ಅವರು ತಮಿಳುನಾಡಲ್ಲಿ ಕೂಡ ಪ್ರಯತ್ನ ಪಟ್ಟರು, ಅಲ್ಲಿ ಆಗಲಿಲ್ಲ. ಕೇರಳದಲ್ಲಿ ಕೂಡ ಪ್ರಯತ್ನ ಪಟ್ಟರು, ಅಲ್ಲಿ ಆಗಲಿಲ್ಲ. ಈಗ ಮತ್ತೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಕರ್ನಾಟಕದಲ್ಲಿ. ಅವರ ಉದ್ದೇಶ ಇಷ್ಟೇ, ಕಾಂಗ್ರೆಸ್ನ ಮತದಾರರು, ಪ್ರಬಲ ಮತದಾರರು ಯಾರಿದ್ದಾರೆ, ಮಹಿಳೆಯರಾಗಲಿ, ಕಾರ್ಮಿಕರು, ಅಲ್ಪಸಂಖ್ಯಾತರು, ವಿಶೇಷವಾಗಿ ಅಲ್ಪಸಂಖ್ಯಾತರು, ಇವರ ಮತವನ್ನೇ ಟಾರ್ಗೆಟ್ ಮಾಡಿಕೊಂಡೇ ಈ SIR ಪ್ರಕ್ರಿಯೆಯನ್ನು ಜಾರಿ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಒಂದು ಬೂತಿನಲ್ಲಿ 100 ವೋಟ್ಗಳನ್ನು ಅವರು ಟಾರ್ಗೆಟ್ ಮಾಡ್ತಾರೆ. ಒಂದು ಬೂತಿನಲ್ಲಿ 100 ವೋಟ್ ಹೇಳಿದರೆ, ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ 209 ಬೂತ್ ಇದೆ. 20,900 ವೋಟ್ಗಳನ್ನು ಅವರು ಟಾರ್ಗೆಟ್ ಮಾಡಿದ್ದಾರೆ. 20,900 ವೋಟ್ಗಳಲ್ಲಿ BJPಯ ವೋಟ್ ಇಲ್ಲವೇ ಅನ್ನುವಂಥ ಸಂಶಯ ಬರ್ಬೋದು. ಖಂಡಿತ ಇದೆ. ಒಂದು ಬೂತಿನಲ್ಲಿ 100 ವೋಟ್ಗಳಲ್ಲಿ 30 ವೋಟು BJP ಆದರೂ ಕೂಡ 209 ವೋಟ್ ಆಗುವಾಗ BJPಯ ವೋಟ್ಗಳಾಗೋದು ಕೇವಲ 6,000 ಚಿಲ್ಲರೆ ಮಾತ್ರ. ಆದರೆ ಕಾಂಗ್ರೆಸ್ನ ವೋಟು 14,000 ವೋಟು. ಅವರು ಕಾಂಗ್ರೆಸ್ನ 14,000 ವೋಟನ್ನು ಡಿಲೀಟ್ ಮಾಡಲಿಕ್ಕೆ BJPಯ 6,000 ವೋಟ್ಗಳನ್ನು ಬಲಿ ಕೊಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಇದು ಅತ್ಯಂತ ಪ್ರಮುಖ ವಿಚಾರ. ನಮ್ಮ 16,000 ಮತಗಳನ್ನು ತೆಗಿಲಿಕ್ಕೆ ಅವರು BJPಯ 6,000 ವೋಟ್ಗಳನ್ನು ಅವರು ಬಲಿ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಈ SIRನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಆದರೆ ಈ SIRನ್ನು ನಾವು ಎದುರಿಸುವುದು ಹೇಗೆ ಅಂತ ಹೇಳಿದ್ರೆ, ಈ SIR ಬಗ್ಗೆ ನಮಗೆ ಜಾಗೃತಿ ಬೇಕು. ಮತ್ತು ನಾವು ಏನು ಮಾಡಬೇಕು, ನಮ್ಮ ಮತವನ್ನು ಉಳಿಸಲಿಕ್ಕೆ, ಭಾರತದ ಮತದಾರರ ಹಕ್ಕನ್ನು ಉಳಿಸಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಮಾಡಬೇಕು ಅನ್ನೋದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವು ಸ್ವಲ್ಪ ಜಾಗೃತರಾಗಿ ಇದರ ಮಾಹಿತಿಯನ್ನು ಪಡ್ಕೊಂಡ್ರೆ ಇಡೀ ನಮ್ಮ ಬೂತ್ನಲ್ಲಿರುವ ನಮ್ಮ ಮತದಾರರನ್ನು ನಾವು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಈ ಕಾರ್ಯಾಗಾರವನ್ನು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆಯಲ್ಲಿ, ಹೆಬ್ರಿಯಲ್ಲಿ ಒಂದು ಕಡೆಯಲ್ಲಿ, 2 ಕಡೆಯಲ್ಲಿ ಮಾಡಿ ನಮಗೆ ಮುಗಿಸ್ಬೋದಿತ್ತು. ಆದರೆ ಇಡೀ ರಾಜ್ಯದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ 6 ಕಡೆಗಳಲ್ಲಿ ಈ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರೆ, BLA 2ಗಳಿಗೆ ನಿಮಗೆ ಬರಲಿಕ್ಕೆ ಸುಲಭ ಆಗಬೇಕು, ಬೂತ್ ಅಧ್ಯಕ್ಷರಿಗೆ ನಿಮಗೆ ಬರಲಿಕ್ಕೆ ಸುಲಭ ಆಗಬೇಕು ಮತ್ತು ಹೆಚ್ಚಿನ ಕಾರ್ಯಕರ್ತರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದರೆ ನಾವು ಈ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಕಾಣ್ತೇವೆ ಎನ್ನುವ ಉದ್ದೇಶದಿಂದ 6 ಕಡೆಗಳಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದು 2ನೇ ಕಾರ್ಯಾಗಾರ. ಇವತ್ತು ಸಾಯಂಕಾಲ ಕಾರ್ಕಳದ ಪುರಸಭೆ ವ್ಯಾಪ್ತಿಯಲ್ಲಿ ಕಾರ್ಯಾಗಾರ ನಡೀತದೆ. ನಾಳೆ ಬೈಲೂರು, ಬೆಳ್ಮಾಣು ಮತ್ತು ಬಜಗೋಳಿ 3 ಕಡೆಗಳಲ್ಲಿ ಕಾರ್ಯಾಗಾರ ನಡೀತದೆ. ಬಂಧುಗಳು, ಇದರಲ್ಲಿ ಏನು ವಿಶೇಷತೆ ಏನು ಹೇಳಿದರೆ, ನಮ್ಮ ಮಾಹಿತಿ ಕಾರ್ಯಾಗಾರವನ್ನು ನೋಡಿಕೊಳ್ಳುವವರು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಗೆ ಕೊಡ್ತಾರೆ. ಯಾವುದೇ ಅಂಜಿಕೆ ಬೇಡ, ಸ್ಪಷ್ಟವಾದ ಮಾಹಿತಿ ಅವರು ಕೊಡ್ತಾರೆ. ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದು ಮಾತ್ರ ಇದರಲ್ಲಿ ಕೆಲಸ. BLOಗಳಿದ್ದಾರೆ, ಸರ್ಕಾರದಿಂದ ನಿಯೋಜಿತರಾಗಿರುವ BLOಗಳಿದ್ದಾರೆ. BLOಗಳಿಗೆ ನಾವು ಸ್ವಲ್ಪ ಸಹಕಾರವನ್ನು ಕೊಡ್ತಾ ಬಂದರೆ ನಾವು ಇದರಲ್ಲಿ ಯಶಸ್ವಿ ಆಗ್ತೇವೆ. ಮತ್ತು ಕೇವಲ BLOಗಳಿಂದ ಮಾತ್ರ ಇದು ಸಾಧ್ಯ ಆಗೋದಿಲ್ಲ. ಹಾಗಾಗಿ BLO ಜೊತೆಯಲ್ಲಿ ಒಂದು ಬೂತಿನಲ್ಲಿ ಕನಿಷ್ಠ 3 ಜನ 5 ಜನ ಅವರಿಗೆ ಸಹಾಯ ಮಾಡ್ತಾ ಇದ್ದರೆ, ಇದರ ಬಗ್ಗೆ ಮಾಹಿತಿ ಪಡಿತಾ ಇದ್ದರೆ, ಯಾರಿಗೆಲ್ಲ ನಮ್ಮ ದಾಖಲೆಯನ್ನು ಕೊಡುವಾಗ ಸಹಾಯ ಬೇಕೋ ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದರೆ ನಾವು ಇದರಲ್ಲಿ ಯಶಸ್ಸನ್ನು ಕಾಣ್ತೇವೆ. ಬೇರೆ ಏನೂ ಇಲ್ಲ. ಈಗ BLOಗಳು ಮಾತ್ರ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾಳೆಯಿಂದ 29 ತಾರೀಕಿನಿಂದ ಇಡೀ ಕರ್ನಾಟಕದ ಮತದಾರರ ಪಟ್ಟಿ ಶೂನ್ಯ ಆಗ್ತದೆ. ನಮ್ಮ ಎಲ್ಲರ ಹೆಸರು ನಾಳೆಗೆ ಸಾಯಂಕಾಲಕ್ಕೆ ಡಿಲೀಟ್ ಆಗ್ತದೆ. ನಾಡ್ದಿಂದ ನಾವು ಯಾರೆಲ್ಲ ಫಾರ್ಮನ್ನು ತುಂಬಿಸಿ ಕೊಡ್ತೇವೆ, ಮೊನ್ನೆ ಮ್ಯಾಪಿಂಗ್ ಆಯ್ತಲ್ಲ, ಅದು ಕೂಡ ಮತದಾರರ ಪಟ್ಟಿಯಲ್ಲಿ ಎಂಟ್ರಿ ಆಗಲಿಲ್ಲ. ಮ್ಯಾಪಿಂಗ್ ಮಾಡಿದ ಕೂಡಲೇ ಮತದಾರರ ಪಟ್ಟಿಗೆ ನಮ್ಮ ಹೆಸರು ಎಂಟ್ರಿ ಆಗಲಿಲ್ಲ. ನಾವು ನಾಡ್ದು 30 ತಾರೀಕಿನಿಂದ ಯಾರೆಲ್ಲ ಫಾರ್ಮ್ ಫಿಲಪ್ ಮಾಡಿ ಕೊಡ್ತೇವೆ ಆಗದಿಂದ ಮಾತ್ರ ನಮ್ಮ ವೋಟರ್ ಲಿಸ್ಟಲ್ಲಿ ಹೆಸರು ಸೇರ್ತದೆ. ನಾವು ನಮ್ಮ ಮತದಾರರ ಫಾರ್ಮನ್ನು ತುಂಬಲಿಕ್ಕೆ ನಾವು ಸಹಾಯ ಮಾಡಿದಾಗ ಮಾತ್ರ ನಮ್ಮ ಮತದಾರರನ್ನು ನಾವು ಉಳಿಸಲಿಕ್ಕೆ ಆಗ್ತದೆ. ಬಂಧುಗಳೇ, ಕಾರ್ಕಳ ಪುರಸಭೆಯಲ್ಲಿ ನಾವು ಒಂದು ವೋಟಲ್ಲಿ 2 ವಾರ್ಡ್ಗಳನ್ನು ಕಳ್ಕೊಂಡಿದ್ದೇವೆ. ಅದನ್ನು ಇಡೀ ಪುರಸಭೆಯಲ್ಲಿ ಅಧಿಕಾರ ಕಳ್ಕೊಂಡೆವು.
10 ಓಟುಗಳಿಂದ 20 ಓಟುಗಳಿಂದ ಗ್ರಾಮ ಪಂಚಾಯತ್ ಕಳ್ಕೊಂಡಿದ್ದೇವೆ, 50 ಓಟುಗಳಿಂದ 100 ಓಟುಗಳಿಂದ ತಾಲೂಕ್ ಪಂಚಾಯತ್ ಕಳ್ಕೊಂಡಿದ್ದೇವೆ, 200 ಓಟು 250 ಓಟುಗಳಿಂದ ಜಿಲ್ಲಾ ಪಂಚಾಯತ್ ಕಳ್ಕೊಂಡಿದ್ದೇವೆ, ಬೆಂಗಳೂರಿನಲ್ಲಿ 20 ಓಟುಗಳಿಂದ MLA ಓಟುಗಳನ್ನು ಕಳ್ಕೊಂಡದನ್ನು ಈ ಸರ್ತಿ ನೋಡಿದ್ದೇವೆ. ಆದರೆ ಈ SIR ಪ್ರಕ್ರಿಯೆಯಲ್ಲಿ 100 ಓಟು, ಒಂದು ಬೂತಿಗೆ 100 ಓಟು 200 ಓಟು ಡಿಲೀಟ್ ಆದರೆ ಇಡೀ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ನವರು ಎಲ್ಲ ಚುನಾವಣೆಯನ್ನು ಕಳ್ಕೊಳ್ಳುವ ಭೀತಿ ಇದೆ. ಅದರಿಂದ ಮೊದಲು ಹೇಗಿತ್ತು ಹೇಳಿದರೆ ಮತದಾರರು ಸರ್ಕಾರವನ್ನು ಆಯ್ಕೆ ಮಾಡ್ತಾ ಇದ್ರು. ಈಗ ಮೋದಿ ಸರ್ಕಾರದಲ್ಲಿ ಏನಾಗಿದೆ ಹೇಳಿದರೆ ಸರ್ಕಾರ ಮತದಾರರನ್ನು ಆಯ್ಕೆ ಮಾಡುವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಹಾಗಾಗಿ ಇದರ ಬಗ್ಗೆ ನಾವು ಜಾಗೃತಿಯನ್ನು ಪಡ್ಕೊಂಡು ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಾಗ ಮಾತ್ರ ನಾವು ಇದರಲ್ಲಿ ಸಕ್ಸಸ್ ಆಗಲಿಕ್ಕಾಗ್ತದೆ. ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳು ಸೇನಾನಿಗಳಾಗಿ ಇವತ್ತೆಲ್ಲರೂ ಬಂದಿದ್ದೀರಿ. ಇವತ್ತು ನೀವು ಪಡೆಯುವ ಮಾಹಿತಿ ಪಕ್ಷಕ್ಕೋಸ್ಕರ ಅತ್ಯಂತ ಉಪಯುಕ್ತ ಆಗ್ತದೆ. ನೀವು ಇದರಲ್ಲಿ ಇನ್ವಾಲ್ವ್ ಆಗಿ 1-2 ತಿಂಗಳು ನೀವು ಇದರಲ್ಲಿ ಇನ್ವಾಲ್ವ್ ಆಗಿ BLOಗಳ ಜೊತೆ ನಿಮ್ಮ ಸಹಕಾರ ಇರಲಿ, ಸಂಪರ್ಕ ಇರಲಿ, ಪಕ್ಷದ ಕಾರ್ಯಕರ್ತರ ನಿಮ್ಮ ಜೊತೆ ಸಂಪರ್ಕ ಇರಲಿ. ಮತ್ತೊಂದು ದಿವಸ ನೀವು ಯಾವ ವಾರ್ಡ್ನಲ್ಲಿ ನೀವು ಕೆಲಸ ಮಾಡಿದ್ದೀರಿ ಇವತ್ತು ಬರೆದಿಟ್ಕೊಳ್ಳಿ. ನಾನು ಹೇಳ್ತೇನೆ, ಖಂಡಿತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯೇ ಗೆಲ್ತಾರೆ. ಇದರಲ್ಲಿ ಒಂದು ಮಾತು ಸ್ಪಷ್ಟ ಹೇಳಿ ಬಯಸ್ತೇನೆ, BJPಯವರು ಎಲ್ಲಿಯೂ ಕೂಡ SIR ಬಗ್ಗೆ ಮಾತಾಡಲಿಲ್ಲ. BJP SIR ಬಗ್ಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದು ಕಾಂಗ್ರೆಸ್ ಮಾತ್ರ, ಕಾರ್ಯಾಗಾರ ಮಾಡೋದು ಕಾಂಗ್ರೆಸ್ ಮಾತ್ರ, ಸೀರಿಯಸ್ ಆಗಿ ತಗೊಂಡದ್ದು ಕಾಂಗ್ರೆಸ್ ಮಾತ್ರ. ಯಾಕೆ ಹೇಳಿ? SIR ಇಂದ ಲಾಭ ಆಗೋದು BJPಯವರಿಗೆ ಅಂತ ಗೊತ್ತಿದೆ. ಅದನ್ನು ಅವರು ಎಲ್ಲಿಯೂ ಕೂಡ ಕಾರ್ಯಾಗಾರಗಳನ್ನು ಮಾಡಲಿಲ್ಲ, ಕಾರ್ಯಕ್ರಮಗಳನ್ನು ಮಾಡಲಿಲ್ಲ, ಅವರಿಗೆ ಬಿದ್ದೇ ಹೋಗಲಿಲ್ಲ. ಯಾಕೆ ಹೇಳಿದರೆ ಹೋಗುವ ಮತಗಳು ಅದು ಕಾಂಗ್ರೆಸ್ನವರದು ಅಂತ ಅವರಿಗೆ ಗೊತ್ತಿದೆ. ಹಾಗಾಗಿ ನಾವು ಜಾಗೃತರಾಗಿ ನಮ್ಮ ಮತವನ್ನು ಉಳಿಸುವ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ನೀವು ಕಾಂಗ್ರೆಸ್ನ ಕಟ್ಟಾಳುಗಳು, ಸೇನಾನಿಗಳು ಇವತ್ತೆಲ್ಲರೂ ಕೂಡ ಬಂದಿದ್ದೀರಿ. ಈ 5 ಗ್ರಾಮಗಳ ವಲಯಗಳಲ್ಲಿ ಅದನ್ನು ಯಶಸ್ವಿಯಾಗಿ ನೀವು ಮಾಡ್ತೀರಿ ಅನ್ನುವಂಥ ಒಂದು ವಿಶ್ವಾಸದೊಂದಿಗೆ ಇಲ್ಲಿ ಆಗಮಿಸಿರುವ ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮಗೆ ಜಾಗೃತ ಕರ್ನಾಟಕದ ಭಾಳ ದೊಡ್ಡ ತಂಡ, ಅದು ಇಡೀ ರಾಜ್ಯದಲ್ಲಿ ಜಾಗೃತ ಕರ್ನಾಟಕದವರು ಮಾಹಿತಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಇವತ್ತು ಮತ್ತೊಬ್ಬರು ಬರಬೇಕಿತ್ತು ಬೆಂಗಳೂರಿಂದ, ಅವರ ಅನಾರೋಗ್ಯದ ಕಾರಣ ಆದ್ದರಿಂದ ನಮ್ಮ ಮಂಗಳೂರಿನ ನಾಸೀರ್ ಅವರೇ ನಾನೇ ಬರ್ತೇನೆ ಸರ್, 6 ಕಾರ್ಯಾಗಾರವನ್ನು ನಾನೇ ನಡೆಸಿಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಜೊತೆ ಇವತ್ತು ಅವರು ಸೇರಿಕೊಂಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಹೆಬ್ರಿಯಲ್ಲಿ ಮಾಡಿ ಬಂದಿದ್ದಾರೆ. ಈಗ ಇದು 2ನೇ ಕಾರ್ಯಕ್ರಮ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.